24ನೇ ತಾರೀಕು ಮದುವೆ ಫಿಕ್ಸ್ ಆಗಿತ್ತು. ಕಳೆದ 1.5 ತಿಂಗಳ ಹಿಂದೆ ಎಂಗೇಜ್ಮೆಂಟ್ ಆದಂಥ ಒಬ್ಬಳು ಹುಡುಗಿ ಕವಿತಾ ಅಂಥೇಳಿ ಇವತ್ತು ಕಾರ್ಯಕ್ಕೆ ಆಸ್ಪತ್ರೆಗೋಸ್ಕರ ಡ್ಯೂಟಿಗೋಸ್ಕರ ಬರಬೇಕಾದ್ರೆ ಅವರ ತಮ್ಮ ಅವ್ಳನ್ನ ಬಸ್ಸಿಗೆ ಡ್ರಾಪ್ ಮಾಡಬೇಕಾದ್ರೆ ಎದುರುಗಡೆಯಿಂದ ವೆಹಿಕಲ್ ಟಚ್ ಆಗಿ ಅವಳು ಬಿದ್ದಿದ್ದಾಳೆ. ಬಿದ್ದಾಗ ಅವಳ ಮೇಲೆ ಬಸ್ಸು ಹರಿದೋದ್ರಿಂದ ಅವಳು ಮೃತಪಟ್ಟಿದ್ದಾಳೆ. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ. ಬಟ್ ಆದರೆ ಇವತ್ತಿನ ಆ ಸನ್ನಿವೇಶವನ್ನು ನೋಡಿದರೆ ನಿಜವಾಗ್ಲೂ ಖಂಡಿತವಾಗ್ಲೂ ಆ ಊರಿನ ಜನಕ್ಕೆ, ಸುತ್ತಮುತ್ತ ಜನಕ್ಕೆ ಅನ್ಯಾಯ ಆಗ್ತಿದೆ ಅನಿಸುತ್ತೆ. ಯಾಕೆಂದರೆ ಅಲ್ಲಿ ಇವರೆಲ್ಲ ಆ ವೆಹಿಕಲ್ ಯೂ ಟರ್ನ್ ಹಾಕ್ಕೊಂಡು ಹೋಗೋಕ್ಕೆ ಅಂದರೆ ಅರ್ಧ ಕಿಲೋಮೀಟ್ರ್ ದೂರ ಹೋಗಬೇಕು. ಅಲ್ಲಿ ಹೋಗೋದಕ್ಕೋಸ್ಕರ ರಸ್ತೆ ಸಣ್ಣದಿದೆ. ಅಕ್ವಿಸಿಷನ್ ಆದರೂ ರಸ್ತೆ ಕಾರ್ಯ ವಿಳಂಬವಾಗಿದೆ ಅಂತ ಮಾಹಿತಿ ಬಂದಿದೆ. ಅದನ್ನು ಅದನ್ನು ಸರಿ ಮಾಡೋದಕ್ಕೆ ಪ್ರಚಾರನ ಖಂಡಿತವಾಗ್ಲೂ ಇಲ್ಲಿನ ಏನು ಜನಪ್ರತಿನಿಧಿಗಳಿಗೆ ಮಾತಾಡ್ತೀನಿ. ಬಟ್ ಆದರೆ ಇವತ್ತು ನಿಜವಾಗ್ಲೂ ಈ ಕೇವಲ ಒಂದು ವಾರದೊಳಗೆ ಅವಳದು ಮದುವೆ ಫಿಕ್ಸ್ ಆಗಿತ್ತು. ಇವತ್ತು ವರ್ಕಿಂಗ್ ಲಾಸ್ಟ್ ಡೇ ಹೋಗಿ ಬರೋಣ ಅಂಥೇಳಿ ಆಸ್ಪತ್ರೆಗೆ ಡ್ಯೂಟಿಗೋಸ್ಕರ, ಅದು ನಮ್ಮ ಆಸ್ಪತ್ರೆಗೆ ಬರಬೇಕು ಅಂತ ಹೇಳಿ ಹೊರಟಿದ್ದಂಥ ಹುಡುಗಿಗೆ ಈ ಥರ ಆಗಿದ್ದು ಭಾಳ ಅನ್ಯಾಯ ಮತ್ತು ಭಾಳ ದುಃಖನೂ ಆಗಿದೆ. ಈ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಆ ಊರಿನ ಜನರಿಗೆ ಈ ಎನ್ಕ್ವೈರಿ ಮಾಡಿದಾಗ ಸುಮಾರಷ್ಟು ಅಪಘಾತಗಳು ಆಗಿದೆ. ಆ ಹುಡುಗಿಯನ್ನ ಮದುವೆ ಆಗುವಂಥ ಹುಡುಗನೂ ಕೂಡ ಅದೇ ದಾರಿಯಲ್ಲಿ 1.5 ತಿಂಗಳಿಂದ ಆಕ್ಸಿಡೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. ಭಾಳಷ್ಟು ಆಕ್ಸಿಡೆಂಟ್ ಆಗಿದ್ದು ಪ್ರೂಫ್ ಕೂಡ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರದಿಂದ ಇಮ್ಮಿಡಿಯೇಟಾಗಿ ಅದಕ್ಕೆ ಆ್ಯಕ್ಷನ್ ತೊಗೋಬೇಕು. ಅದು ರೋಡ್ ವೈಡ್ನಿಂಗ್ ಕೆಲಸ ಬೇಗ ಆಗಬೇಕು, ಸೂಕ್ತ ಕ್ರಮ ಆಗಬೇಕು ಅಂತ ಒತ್ತಾಯಿಸ್ತೇನೆ.